ರುಕ್ಮಿಣಿ ಒಂದಷ್ಟು ಬಟ್ಟೆಗೆ ಇಸ್ತ್ರಿ ಮಾಡಿ ಸೂಟ್ ಕೇಸಿ ತುಂಬು. ಎಲ್ಲಿ ಹೋಗ್ತಿದ್ದೀರಿ? ಸರಿ ಮಾತಾಡ್ರಿ, ಎಲ್ಲಿಗೆ, ಯಾಕೆ, ಏನು, ಯಾವಾಗ, ಎಷ್ಟು, ಬರೀ ಅಡ್ವಾಯಿ. ಅಮ್ಮ ಈಗ ಏನ್ ಕೇಳಿದ್ಲು? ಎಲ್ಲಿ ಹೋಗ್ತಿದ್ದೀರಂತ ಕೇಳಿದ್ಲು ಅಷ್ಟೇ ತಾನೆ, ಏನ್ ತಪ್ಪು? ನೀನು ಒಗ್ಗರಣೆ ಬೇರೆ ಬರ್ತಾ ಬರ್ತಾ ಜಾಸ್ತಿ ಆಯ್ತು ರುಕ್ಮಿಣಿ. ಜಾಸ್ತಿ ಆಗಿದ್ದು ನಿಮ್ ದರಿದ್ರ ತೆವಲು. ಅತಿಯಾಗಿ ಮಾತಾಡ್ಬೇಡ ನೀನು. ನಾನಿಷ್ಟಿದ್ದಕ್ಕೆ ಈ ಕಾಡ್ಮಲ್ಗೆ ಕಾಫಿ ಎಸ್ಟೇಟು ಇನ್ನೂ ಉಳ್ಕೊಂಡಿರೋದು. ಇದಿದ್ರೆ ಅವಳಿಗೆ ಇವಳಿಗೆ ಅಂತ ವರ್ಷ ವರ್ಷ ಅಷ್ಟಿಷ್ಟು ಇಷ್ಟಿಷ್ಟು ಬರ್ಕೊಟ್ಟು ನಾನು ನನ್ನ ಮಕ್ಕಳು ನಿಮ್ ಸಖೀರ ತೋಟದಲ್ಲಿ ಕೂಲಿ ಮಾಡಿ ಬಿದ್ದಿರ್ಬೇಕಾಗಿತ್ತು. ಸೂರ್ಯ ಮುಳಿದ್ರೆ ಸಾಕು, ಮಗಳನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ತಲೆ ತೆಕ್ಕಿ ಅಪ್ರವೃತ್ತ ಎತ್ಕಟ್ಟೋದು. ನಾವು ದೇವದಾಸಿಗಳು, ಇದು ದೇವ್ರೆ ಮಾಡಿರೋ ಪದ್ಧತಿ ಅಂತ ಅವಳಿಗೆ ಗೊತ್ತಾಗದ್ ಬೇಡ್ವಾ? ನಾಳೆ ಗಲಾಟೆ ಆದ್ರೆ ಸರ್ಕಾರದವರು ನಮ್ಮ ಹೊಟ್ಟೆ ಮೇಲೆ ಕಲ್ಲಾಕ ಕಾಯ್ತಾನೆ ಇದ್ದಾರೆ. ಕುಳ್ಳಾಗ್ಬಾರ್ದಂತಿದು. ಇದು ನಮ್ಮನೆ ವಿಷಯ. ಕಲ್ಪಿ ನಮ್ಮ ಮಗಳು, ಅವ್ರಿಗೇನಂತೆ? ನನ್ಗೂ ಎಲ್ರು ಹೇಳಿದ್ರು, ನಾನು ಯಾವನ್ಗೂ ಎದ್ರೋನಲ್ಲ. ನೋಡು, ಕಲ್ಪನನ್ಗೆ ಈಗಲೇ ಏನೂ ಗೊತ್ತಾಗದ್ ಬೇಡ. ಇದು ಮಾಡ್ಲೇಬೇಕಾದ ಪದ್ಧತಿ ಅಂತ ಅವಳಿಗೆ ಹೇಳು. ದೇವ್ರ ಮಾರಿಗೆ ತಪ್ಪಿದ್ರೆ ಊರಿಗೆ ಬೆಂಕಿ ಬೀಳುತ್ತೆ ಅಂತ ಹೇಳು. ಅವಳು ಕೇಳೋ ಪ್ರಶ್ನೆನೆ ಹೆದರಿಕೆ ಹುಟ್ಟಿಸುತ್ತೆ. ಹಾಗೆ ಹೇಳಿ, ಬೇರೆ ಜಾತಿನಲ್ಲಿ ತಾಯಂದ್ರು ಮಕ್ಕಳನ್ನ ಮದುವೆ ಒಪ್ಪಿಸ್ತಾರಂತೆ. ನಮ್ ಜಾತಿಲಿ ತಾಯಂದ್ರಿಗೆ ಬೇರೆ ಏನ್ ಕೆಲಸ? ಒಪ್ಸೋಣ ಗೆಜೆ ಪೂಜೆಗೆ. ಪ್ರತಿ ವರ್ಷ ಕಾರ ಹುಣ್ಣಿಮೆ ಬಂದಾಗ ನಿನ್ ವಯಸ್ಸು 62 ಇದ್ದಿದ್ದು 26 ಆಗುತ್ತಂತೆ. ಅಪ್ಪ, ಈ ಮನೆಗೆ ಹೆಣ್ಮಕ್ಳು ಶಾಪ ಇದೆ ಅಂತೆ. ಯಾಕಪ್ಪ? ಅಮ್ಮ ಯಾವಾಗ್ಲೂ ಕಣ್ಣೀರು ಹಾಕ್ತಿರೋದು ಅದಕ್ಕೆ ಅಂತೆ. ಹೌದಾ? ಮೊದ್ಲು ಅಡ್ಡಲ್ಲಿ ನೀರು ಬಿಸಿ ಆಗಿದೆ ನೋಡು. ಅಡ್ಡಲ್ಲಿ ನೀರು ಬಿಸಿ ಆಗಿದೆ ನೋಡು. ಮೊದ್ಲು ನೋಡು. ಈ ಕಥೆನ ನಿನಗೆ ಕೈ ಕೊಡ್ತೀನಿ. ನಿನಗೆ ಈ ಕತೆ ಎಲ್ಲ ಹೇಳ್ಕೊಟ್ಲಲ್ಲ, ಅವಳ ತಲೆಗೆ ಒಂದು ಹೊಡಿ. ಅಪ್ಪ, ಅಮ್ಮ ಹೇಳ್ತಿದ್ಲು, ಅಮ್ಮ ಬಿಟ್ಟಿದ್ದಿದ್ರೆ ಕಾರ್ಮಲ್ಗೆ ಎಸ್ಟೇಟ್ನ ಸಖಿಯರಿಗೆಲ್ಲ ಬರ್ಕೊಡ್ತಿದ್ದೆ ಅಂತ. ಹೌದಾ? ಸಖಿಯರು ಅಂದ್ರೆ ಸಂಬಂಧಿಕರ ನೋಡ ಇಲ್ಲ. ನಾನು ಸಖಿಯರ್ನ ಕರ್ಕೊಂಬಂದ್ರೆ ಅವರಿಗೂ ಕೊಡ್ತೀಯಾ? ಅಮ್ಮಂಗೆ ಭಯಪಡ ಅಂತ ಹೇಳ್ತೀನಿ. ಅಪ್ಪ, ನೀನು ಈ ರೀತಿ ಎಲ್ಲ ಸರ್ಕಸ್ ಮಾಡೋದು ಹೆಣ್ಮಕ್ಳನ್ನ ಕೆಸಕ್ಕಂತೆ. ಹೌದಾ? ನಾಚಿಕೆ. ಶುಕ್ರವಾರ ಮಧ್ಯರಾತ್ರಿ ನಾನು ಎಷ್ಟೊತ್ತಿಗಾದ್ರೂ ಬರಬಹುದು. ಗೆಸ್ಟ್ ಹೌಸ್ ಪೂರ್ತಿ ಹೂಮಾಲೆ ಕಟ್ಟಿರಬೇಕು. ಬೆಡ್ರೂಮ್ ತುಂಬಾ ಬರೀ ಹೂವ. ಮನೆ ಯಜಮಾನತಿ ಕೇಳಿದ್ರೆ ಸುಮ್ಮನಿದ್ದು ಬಿಡಬೇಕು. ಶುಕ್ರವಾರ ರಾತ್ರಿ ನಾನು ಬರೋವರೆಗೂ ನೀವಿಬ್ರು ಕಾಯ್ತಿರ್ಬೇಕು. ತೋಟದ ಮನೆಯೊಳಗಿನ ಮಾತು ತೋಟದ ಮನೆಯೊಳಗೆ ಮಾತ್ರ ಇರಬೇಕು. ಅದೇನಾದ್ರೂ ಆಚೆ ಬಂದ್ರೆ ನೀವಿಬ್ರು ಗುರಿ ಆಗ್ತೀರಾ. ಅದೇನ್ ಪುಣ್ಯ ಮಾಡಿದ್ರಿ ತಾಯಿ, ನಿಮಗೆ ಲಾಟ್ರಿ ಹೊಡೆದಾಗ್ಬಿಡ್ತು ನೋಡ್ರಿ. ಲಾಟ್ರಿ ನಿಲ್ಸಿ 2 ವರ್ಷ ಆಯ್ತಲ್ವಾ ಸರ್ಕಾರ? ನಿನಗೆ ಅದೇ ಧ್ಯಾನ. ಲಾಟ್ರಿ ಅಂದ್ರೆ ಅದಲ್ಲ. ಲಕ್ಷ್ಮಿ ನಾಗು, ನಿಮ್ಮನೆ ಲಕ್ಷ್ಮಿ. ಆ ಲಕ್ಷ್ಮಿ ಲಾಟ್ರಿನ ನಿನ್ನ ಮಗಳು. ಯಾರು? ಅಂತಿಂತವನಲ್ಲವ, ಹಾರಿಕುಳ, ದೊಡ್ಡ ಗಂಟು, ದೊಡ್ಡ ಎಸ್ಟೇಟ್ ದಣಿಯರಿಗೆ ನಿನ್ನ ಮಗಳು. ಹರಾಜ್